ಇಲ್ಲಿ ಕೇಳುವ ಸಾಧ್ಯತೆ ಇರುವ ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆರ್ಥಿಕ ವಿಜ್ಞಾನ ಕ್ರೀಡೆ ಹಾಗೂ ಪ್ರಶಸ್ತಿ ಸಂಬಂಧಿತ ಅಪ್ಡೇಟ್ಗಳನ್ನು ಸರಳವಾಗಿ ವಿವರಿಸಿದ್ದೇವೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ಕರೆಂಟ್ ಅಫೇರ್ಸ್ ಅನ್ನು ಆರಂಭಿಸೋಣ. ನಂಬರ್ 1. ಉತ್ತರ ಪ್ರದೇಶದ ಸಾರನಾಥ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇದು ಭಾರತದ 45ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ನಂಬರ್ 2. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಯ 48ನೇ ಅಧಿವೇಶನ ದಕ್ಷಿಣ ಕೊರಿಯಾದ ಬುಸಾನ್ ನಗರದಲ್ಲಿ ನಡೆಯಿತು. ನಂಬರ್ 3. ಸಾರನಾಥ್ ಗೌತಮ ಬುದ್ಧರು ತಮ್ಮ ಮೊದಲ ಧರ್ಮೋಪದೇಶ ನೀಡಿದ ಪವಿತ್ರ ಸ್ಥಳವಾಗಿದೆ. ನಂಬರ್ 4. ಭಾರತವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಸಂಖ್ಯೆಯಲ್ಲಿ ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ನಂಬರ್ 5. ರೂಪಾಯಿ ರಿಪೋ ರೇಟನ್ನು 5.25% ಮುಂದುವರಿಸಿದೆ. ನಂಬರ್ 6. ರೂಪಾಯಿ ಹಣದುಬ್ಬರದ ಮೇಲೆ ಆಹಾರ ಬೆಲೆಗಳ ಏರಿಕೆ ಪ್ರಮುಖ ಪರಿಣಾಮ ಬೀರುತ್ತಿದೆ ಎಂದು ತಿಳಿಸಿದೆ. ನಂಬರ್ 7. ರೂಪಾಯಿ ಭಾರತದ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತಪಡಿಸಿದೆ. ನಂಬರ್ 8. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಾಷ್ಟ್ರ ಹಿತಾಸಕ್ತಿಯನ್ನು ಮೊದಲ ಆದ್ಯತೆಯಾಗಿಡುವಂತೆ ಯುವಕರಿಗೆ ಕರೆ ನೀಡಿದ್ದಾರೆ. ನಂಬರ್ 9. ಅಜಿತ್ ದೋವಲ್ ಭಾರತವು ಆಂತರಿಕ ಮತ್ತು ಬಾಹ್ಯ ಭದ್ರತಾ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಹೇಳಿದ್ದಾರೆ. ನಂಬರ್ 10. ಸಾರನಾಥ್ ಉತ್ತರ ಪ್ರದೇಶದ 4ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ನಂಬರ್ 11. ಸಾರನಾಥ್ 1998 ರಿಂದ ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ನಲ್ಲಿ ಇತ್ತು. 28 ವರ್ಷಗಳ ನಂತರ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಯಿತು. ನಂಬರ್ 12. ಸಾರನಾಥ್ನ ಅಶೋಕ ಸ್ತಂಭದ ಸಿಂಹಚಿಹ್ನೆ ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ನಂಬರ್ 13. ಸಾರನಾಥ್ ಬೌದ್ಧರ 4 ಪ್ರಮುಖ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಂಬರ್ 14. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರನಾಥ್ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿರುವುದನ್ನು ಪ್ರತಿ ಭಾರತೀಯನಿಗೂ ಹೆಮ್ಮೆಯ ಕ್ಷಣ ಎಂದು ಹೇಳಿದ್ದಾರೆ. ನಂಬರ್ 15. ಸಾರನಾಥ್ಗೆ ಯುನೆಸ್ಕೋ ಮಾನ್ಯತೆ ದೊರೆತಿರುವುದು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಗೌರವ ತಂದಿದೆ. ನಂಬರ್ 16. ಕೇಂದ್ರ ಸಚಿವ ಸಂಪುಟ ಪಿಎಂ ಸೂರ್ಯ ಸರೋವರ್ ಯೋಜನೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯ ಉದ್ದೇಶ ತೇಲುವ ಸೌರ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸುವುದು. ನಂಬರ್ 17. ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಯೋಜನೆಯನ್ನು ಇನ್ನೂ 5 ವರ್ಷಗಳವರೆಗೆ ವಿಸ್ತರಿಸಿದೆ. ನಂಬರ್ 18. ಕೇಂದ್ರ ಸಚಿವ ಸಂಪುಟ ನವೀಕರಿಸಿದ ಖೇಲೋ ಇಂಡಿಯಾ ಯೋಜನೆಗೆ 36,441 ರೂಪೀಸ್ ಕೋಟಿ ಮಂಜೂರು ಮಾಡಿದೆ. ನಂಬರ್ 19. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆಯಿತು. ನಂಬರ್ 20. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅಹಮದಾಬಾದ್ ಆತಿಥ್ಯ ವಹಿಸುವ ನಿರೀಕ್ಷೆಯಿದೆ. ನಂಬರ್ 21. ಭಾರತದ ಮಹಿಳಾ ಜೂನಿಯರ್ ಹಾಕಿ ತಂಡದ ನಾಯಕಿಯಾಗಿ ಖೈದೇಮ್ ಶಿಲೈಮಾ ಚಾನು ಅವರನ್ನು ನೇಮಕ ಮಾಡಲಾಗಿದೆ. ನಂಬರ್ 22. ಮಹಿಳಾ ಜೂನಿಯರ್ ಏಷ್ಯಾ ಕಪ್ ವ್ಯವಕಲನ 2026 ಆಗಸ್ಟ್ 30 ರಿಂದ ಚೀನಾದ ಮೋಕಿ ನಗರದಲ್ಲಿ ನಡೆಯಲಿದೆ. ನಂಬರ್ 23. ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಪ್ರತಿ ವರ್ಷ ಜುಲೈ 15 ರಂದು ಆಚರಿಸಲಾಗುತ್ತದೆ. ನಂಬರ್ 24. 2026 ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಥೀಮ್ ಸ್ಕಿಲ್ಸ್ ಫಾರ್ ಅ ಶೇರ್ಡ್ ಫ್ಯೂಚರ್. ನಂಬರ್ 25. ಭಾರತ ಮತ್ತು ಮಾಲ್ಡೀವ್ಸ್ ಮುಕ್ತ ವ್ಯಾಪಾರ ಒಪ್ಪಂದ FTA ಕುರಿತು ಮೊದಲ ಸುತ್ತಿನ ಮಾತುಕತೆ ಪೂರ್ಣಗೊಳಿಸಿವೆ. ನಂಬರ್ 26. ಕೇಂದ್ರ ವಿಸ್ತಾ ಪ್ರದೇಶಕ್ಕೆ ಅಧಿಕೃತವಾಗಿ ಕರ್ತವ್ಯ ಭವನ ಪ್ರದೇಶ ಎಂದು ನಾಮಕರಣ ಮಾಡಲಾಗಿದೆ. ನಂಬರ್ 27. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಂಡಿಯಾ FIU ಅಂಡ್ ಬೆಸ್ಟ್ ಎಗ್ಮೌಂಟ್ ಕೇಸ್ ಅವಾರ್ಡ್ ವ್ಯವಕಲನ 2026ರ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದೆ. ನಂಬರ್ 28. ಮೈ ಭಾರತ್ ನಶಾ ಮುಕ್ತ ಯುವ ಫಾರ್ ವಿಕಸಿತ್ ಭಾರತ ರಾಷ್ಟ್ರವ್ಯಾಪಿ ಅಭಿಯಾನ ಆರಂಭಿಸಿದೆ. ನಂಬರ್ 29. ಕ್ರೀಡಾ ಸಚಿವಾಲಯ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗಾಗಿ ಆಟಗಾರರ ಆಯ್ಕೆ ಮಾರ್ಗಸೂಚಿ ಪ್ರಕಟಿಸಲು ಸೂಚನೆ ನೀಡಿದೆ. ನಂಬರ್ 30. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಸಫ್ದರ್ಜಂಗ್ ಸ್ಪೋರ್ಟ್ಸ್ ಇಂಜುರಿ ಸೆಂಟರ್ ಕ್ರೀಡಾ ವಿಜ್ಞಾನ ಮತ್ತು ಆಟಗಾರರ ಆರೈಕೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿವೆ.